ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಕ್ಯಾನ್ ಬ್ರೋ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಏನು 25th ಕ್ವಶನ್ ಮಾಡಿದ್ವಲ್ಲ ಅದ್ರದ್ದು ಕಂಟಿನ್ಯೂ ಸೀರೀಸ್ ಇದಾಗಿರುತ್ತೆ. ಸೊ ಯಾರು ಇನ್ನೂ ಏನು ನನ್ನ ವೀಡಿಯೋನ ನೋಡಿಲ್ಲ, ನನ್ನ ಚಾನಲ್ ಪ್ಲೇ ಲಿಸ್ಟಲ್ಲಿದೆ, ಹೋಗಿ ನೋಡ್ಬೋದು. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವೀಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ, ಓಕೆನಾ. ಸೊ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡೋಕ್ಕೆ ಟ್ರೈ ಮಾಡಿ ಗೈಸ್, ಬಿಕಾಸ್ ಸೊ ನೀವು ಪಾರ್ಟಿಸಿಪೇಟ್ ಮಾಡಿದರೆ ನಿಮಗೆ ಅದು ಯೋಚನೆ ಇರುತ್ತೆ, ಓಕೆ. ಯಾಕಂದರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಕ್ವಶನ್ಗೆ ಹೋಗೋಣ. ಸೊ 26th ಕ್ವಶನ್ ಏನು ಹೇಳುತ್ತೆ ಅಂತ ನೋಡೋಣ, ಓಕೆನಾ. ಸೊ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ, ಓಕೆ. 2024 ಅಂತೆ. ಸೊ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಯಾರು ಅಂತ, ಓಕೆ. ಜಯಪ್ರಕಾಶ್ ಹೆಗ್ಡೆ, ಆಂಜನೇಯ, ಯಡಿಯೂರಪ್ಪ, ಸಿದ್ದರಾಮಯ್ಯ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾರು ಬಂದುಬಿಟ್ಟು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಅಂತ, ಓಕೆ. ಸೊ ಬೇಗ ಬೇಗ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಗಾಯ್ಸ್. ಸೊ 10 ಸೆಕೆಂಡ್ ಕೊಡ್ತೇನೆ, ಸೊ ಟ್ರೈ ಮಾಡಿ. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಜಯಪ್ರಕಾಶ್ ಹೆಗ್ಡೆ ಅವರು ಏನಿದ್ದಾರೆ ಅಂದರೆ ಸೊ ಇದರ ಒಂದು ಆಯೋಗದ ಅಧ್ಯಕ್ಷರಾಗಿದ್ದರು. ಸೊ 26th ಕ್ವಶನ್ಗೆ ಹೋಗೋಣ. ಯಾವ ತೀರ್ಪಿನ ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಪ್ರತಿಯೊಂದು ರಾಜ್ಯದಲ್ಲಿ ಶಾಶ್ವತವಾಗಿ ಹಿಂದುಳಿದ ವರ್ಗಗಳ ಆಯೋಗದ ರಚನೆ ಆಗಬೇಕು ಮತ್ತು ಜಾತಿ ಆಧಾರಿತ ಸಮೀಕ್ಷೆಯು ಆಯೋಗದ ಪ್ರಮುಖ ಕಾರ್ಯ ಆಗಬೇಕು ಅಂತ ಆದೇಶವನ್ನು ನೀಡಿದೆ ಅಂತ ಕ್ವಶನ್ನ ಕೇಳಿದ್ದಾರೆ. ಸೊ ಯಾವ ಒಂದು ತೀರ್ಪಿನಲ್ಲಿ ಈ ರೀತಿ ಒಂದು ಏನು ಇದು ಸ್ಟೇಟ್ಮೆಂಟ್ನ ಕೊಟ್ಟಿದೆ ಅಂತ ಕ್ವಶನ್ ಕೇಳಿರೋದು. ಸೊ ನೀವೀಗ ಏನು ಮಾಡಬೇಕಂದ್ರೆ ಆಪ್ಷನ್ ಎ ಅಲ್ಲಿ ಇಂದ್ರಸಾಹಿನಿ ಪ್ರಕರಣದಲ್ಲಿ ಇದು ಕೊಟ್ಟಿದೆಯಾ, ಅಥವಾ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ, ಅಥವಾ ಮಿನವಾರ್ಸ್ ಮೀಲ್ಸ್ ಪ್ರಕರಣದಲ್ಲಿಯಾ, ಅಥವಾ ಗೋಲಕ್ನಾಥ್ ಪ್ರಕರಣದಲ್ಲಿ. ಸೊ ಇದರಲ್ಲಿ ಯಾವ ಒಂದು ಪ್ರಕರಣದಲ್ಲಿ ಈ ರೀತಿ ತೀರ್ಪನ್ನು ಕೊಟ್ಟಿದೆ ಅಂತ, ಓಕೆ. ಸೊ 26th ಆನ್ಸರ್ ಮಾಡಿ ಬೇಗ. ಸೊ ಬೇಗ ಬೇಗ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ ಗೈಸ್. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಇದಕ್ಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಓಕೆ. ಸೊ ಸಾಹಿನಿ ಪ್ರಕರಣ ಏನಿದಲ್ವಾ, ಸೊ ಅದರಲ್ಲಿ ಬಂದು ಏನು ಸರ್ವೋಚ್ಚ ನ್ಯಾಯಾಲಯ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಗಬೇಕು ಅಂತ ತೀರ್ಪನ್ನು ಮಾಡಿದೆ, ಓಕೆ. ಸೊ 27 ಕ್ವಶನ್ಗೆ ಹೋಗೋಣ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅಂದರೆ NCBCಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಸ್ಟೇಟ್ಮೆಂಟ್ನ ಪ್ರಕಾರ ನೋಡಿ ಓದಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ, ಓಕೆ. ಸೊ ಬೇಗ ಬೇಗ ಕ್ವಶನ್ನ ಓದಿ ಟ್ರೈ ಮಾಡಿ. ಸೊ ಸ್ಟೇಟ್ಮೆಂಟ್ ನಿಮಗೆ ಈಸಿ ಅಂತ ಅನಿಸ್ಬೋದು, ಬಟ್ ಈ ರೀತಿ ಕ್ವಶನ್ ಬರುತ್ತೆ. ಸಮ್ಟೈಮ್ ಏನಾಗುತ್ತೆ ಅಂದರೆ ಈಸಿ ಇರುತ್ತೆ ಬಟ್ ಕನ್ಫ್ಯೂಷನ್ ಆಗ್ತೀರಾ ಎಕ್ಸಾಮಲ್ಲಿ, ಟೆನ್ಷನಲ್ಲಿ. ಸೊ ಕೂಲಾಗಿ ಎಕ್ಸಾಮ್ಗೆ ಹೋಗಿ, ಕೂಲಾಗಿ ಬರೀರಿ. ಸೊ ಪ್ರೆಸೆನ್ಸ್ ಆಫ್ ಮೈಂಡ್ನ ಇಟ್ಕೊಳ್ಳಿ, ಬಿಕಾಸ್ ಎಲ್ಲ ಕೂಡ ನೀವು ಓದಿರೋದೇ ಇದೆ. ಸೊ ಅದರಿಂದ ವರಿ ಮಾಡೋಂಥ ಅವಶ್ಯಕತೆ ಏನಿಲ್ಲ. ಸೊ ಏನು ಎಕ್ಸಾಮ್ ಹಾಲಿಗೆ ಹೋದ್ಮೇಲೆ ಸೊ ಫಸ್ಟ್ ರಿಲ್ಯಾಕ್ಸ್ ಆಗಿ ಕ್ವಶನ್ ಪೇಪರ್ನ ಕರೆಕ್ಟಾಗಿ ಓದಿ, ಅದು ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಂಡು ಓದಿ, ಓಕೆನಾ. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ನೋಡಿ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಅಂತ ಇದು ಸ್ಟೇಟ್ಮೆಂಟ್ ಬೇಸಲ್ಲಿ ಕೊಟ್ಟಿದ್ದೇನೆ. ಸೊ 1993ರಲ್ಲಿ ಶಾಸನಬದ್ಧ ಸಂಸ್ಥೆಯಾಗಿ ಇದು ರಚನೆ ಆಯಿತು ಅಂತ. ಸೊ ಏನಾಗಿದೆ ಅಂದರೆ 1993ರಲ್ಲಿ ಶಾಸನಬದ್ಧ ಅಂದರೆ ಒಂದು ಸ್ಟ್ಯಾಟ್ಯುಟರಿ ಬಾಡಿಯಾಗಿ ಬಂದು ಇದು ಸ್ಥಾಪನೆ ಮಾಡಲಾಗಿದೆ 1993ರಲ್ಲಿ, ಇದು ಕರೆಕ್ಟ್ ಇದೆ. ಇನ್ನು ಈ ಒಂದು NCBCಗೆ 102ನೇ ಸಂವಿಧಾನದ ತಿದ್ದುಪಡಿ ಮಾಡೋದ್ರ ಮೂಲಕ ಸಾಂವಿಧಾನಿಕ ಸ್ಥಾನಮಾನ ಅಂದರೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಸಿಗ್ತಾ ಹೋಗುತ್ತೆ ಅಂತ, ಓಕೆ. ಸೊ ಇದು ಕೂಡ ಕರೆಕ್ಟ್ ಇದೆ, ಓಕೆನಾ. ಸೊ ಫಸ್ಟ್ ಅದು ಏನು 1993ಯಲ್ಲಿ ಏನು ಅದು ಎಸ್ಟಾಬ್ಲಿಷ್ ಆಯ್ತಲ್ಲ, ಸೊ ಆಗೋದು ಒಂದು ಸ್ಟ್ಯಾಟ್ಯುಟರಿ ಬಾಡಿಯಾಗಿ ಸ್ಟಾರ್ಟ್ ಆಗಿರೋದು, ಸ್ಥಾಪನೆ ಆಗಿರೋದು. ಅದಾದಮೇಲೆ ಅದಕ್ಕೆ 102ನೇ ಸಂವಿಧಾನ ತಿದ್ದುಪಡಿ ಮಾಡಿ ಅದಕ್ಕೆ ಏನು ಮಾಡ್ತಾ ಹೋಗ್ತಾರೆ ಅಂದರೆ ಸಾಂವಿಧಾನಿಕ ಅಂದರೆ ಕಾನ್ಸ್ಟಿಟ್ಯೂಷನಲ್ ಬಾಡಿಯಾಗಿ ಆಗ್ತಾ ಹೋಗುತ್ತೆ, ಓಕೆ. ಸೊ ಈಗ ಯಾರು ಅದ್ರದ್ದು ಪ್ರಸ್ತುತ ಏನು ಅದರ ಚೇರ್ಪರ್ಸನ್ ಯಾರಿದ್ದಾರೆ ಅಂದರೆ ಹಂಸರಾಜ್ ಗಂಗರಾಮ್ ಆಹಿರ್ ಇದೆ. ಸೊ ಇದು ಕೂಡ ಕರೆಕ್ಟ್ ಇದೆ, ಓಕೆನಾ. ಅದಾದಮೇಲೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಬಗ್ಗೆ ಈ ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ ಸಂವಿಧಾನದ 16ನೇ ಭಾಗದಲ್ಲಿ ವಿವರಿಸಲಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ, ಓಕೆ. ಸೊ ಇದು ಕೂಡ ಕರೆಕ್ಟ್ ಇದೆ, ಓಕೆನಾ. ಸೊ ಅದರಿಂದ ಎಲ್ಲ ಕೂಡ ಕರೆಕ್ಟ್, ಓಕೆ. ಸೊ ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಸೊ ಈ ರೀತಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಬರುತ್ತೆ, ಓಕೆ. ಸೊ ಟ್ರೈ ಮಾಡಿ. ಸೊ ಈ ಥರದ್ದೆಲ್ಲ ಬಂದ್ಬಿಟ್ಟು ನಿಮಗೆ ಗೊತ್ತಿರಬೇಕಾಗುತ್ತೆ.
28ಗೆ ಬಂದುಬಿಟ್ಟು ಕ್ವಶನ್ನ ಟ್ರೈ ಮಾಡಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇದೆ, ಸಂವಿಧಾನದ 338ನೇ ವಿಧಿಯು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಆಯೋಗದ ರಚನೆಗೆ ಸಂಬಂಧಪಟ್ಟಿದೆ ಅಂತ. ಇನ್ನು 338ನೇ B 338A ಏನು ಹೇಳುತ್ತೆ ಅಂದರೆ ಪರಿಶಿಷ್ಟ ಪಂಗಡಕ್ಕಾಗಿ ರಾಷ್ಟ್ರೀಯ ಆಯೋಗದ ರಚನೆ ಸಂಬಂಧಪಟ್ಟಿರೋದು. ಇನ್ನು 338B ವಿಧಿಯು ಏನನ್ನು ಹೇಳ್ತಾ ಹೋಗುತ್ತೆ ಅಂದರೆ ಹಿಂದುಳಿದ ವರ್ಗಗಳಿಗಾಗಿ ರಾಷ್ಟ್ರೀಯ ಆಯೋಗದ ಸ್ಥಾಪನೆಗೆ ಸಂಬಂಧಪಟ್ಟಿದೆ. ಸೊ ಹಾಗಾದರೆ ಈ 3 ಸ್ಟೇಟ್ಮೆಂಟಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಥವಾ ಎಲ್ಲ ಕರೆಕ್ಟ್ ಆಗಿದೆಯಾ, 1 2 ಮಾತ್ರ ಕರೆಕ್ಟ್ ಇದೆಯಾ, 2 3 ಕರೆಕ್ಟ್ ಇದೆಯಾ ಅಥವಾ 1 3 ಕರೆಕ್ಟ್ ಆಗಿದೆಯಾ? ಸೊ ಯಾವುದು ಕರೆಕ್ಟ್ ಆಗಿದೆ ಅಥವಾ ಎಲ್ಲ ಕೂಡ ಕರೆಕ್ಟ್ ಆಗಿದೆಯಾ? ಸೊ ಬೇಗ ಆನ್ಸರ್ ಮಾಡಿ 28ಗೆ. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ. ಸೊ ಎಲ್ಲ ಕೂಡ ಕರೆಕ್ಟ್ ಆಗಿದೆ, ಓಕೆನಾ. ಸೊ 338ನೇ ವಿಧಿ ಬಂದು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಆಯೋಗದ ರಚನೆಗೆ ಅವಕಾಶವನ್ನು ಕಲ್ಪಿಸ್ತಾ ಹೋಗುತ್ತೆ. ಅದೇ ಥರ 338A ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ ಪರಿಶಿಷ್ಟ ಪಂಗಡಕ್ಕಾಗಿ ಬಂದು ಏನು ರಾಷ್ಟ್ರೀಯ ಆಯೋಗದ ರಚನೆಗೆ ಸಂಬಂಧಪಟ್ಟಿರೋದು. ಇನ್ನು 338B ಅಡಿಯಲ್ಲಿ ಏನು ಮಾಡ್ತಾ ಹೋಗ್ತಾರೆ ಅಂದರೆ ಈ ಹಿಂದುಳಿದ ವರ್ಗಗಳಿಗಾಗಿ ರಾಷ್ಟ್ರೀಯ ಆಯೋಗದ ಸ್ಥಾಪನೆಗೆ ಸಂಬಂಧಪಟ್ಟಿರೋದು. ಅದರಿಂದ 3 ಕೂಡ ಕರೆಕ್ಟ್ ಆಗಿದೆ, ಓಕೆನಾ. ಸೊ ನೆಕ್ಸ್ಟ್ ಕಾಲಾನುಕ್ರಮದಲ್ಲಿ ಬರೀರಿ ಅಂತ, ಕಾಲಾನುಕ್ರಮ ಏನಿದೆಯಲ್ಲ ಸೊ ಅದನ್ನ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಸೊ ಆವನೂರು ಆಯೋಗ, ಕರ್ನಾಟಕ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ, ಕಾಕಾ ಕಾಲಿಕರ ಆಯೋಗ ಮತ್ತು ಜಸ್ಟಿಸ್ ಚಿನ್ನಪ್ಪರೆಡ್ಡಿ ಆಯೋಗ. ಸೊ ಇದರಲ್ಲಿ ಬಂದುಬಿಟ್ಟು ಯಾವುದು ಫಸ್ಟ್ ಬರುತ್ತೆ? ಸೊ ಬೇಗ ಆನ್ಸರ್ ಮಾಡ್ತಾ ಹೋಗಿ, ಓಕೆನಾ. ಸೊ ಎಲಿಮಿನೇಷನ್ ಮೆಥಡ್ ಮಾಡ್ತಾ ಹೋಗಿ ಗೈಸ್, ಬಿಕಾಸ್ ಎಲಿಮಿನೇಷನ್ನಲ್ಲಿ ಮಾಡಿದರೆ ನಿಮಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಯಾವ ಆಯೋಗ ಬಂದಿದೆ ಅಂದರೆ ಇಲ್ಲಿ ಕೊಟ್ಟಿರೋದ್ರಲ್ಲಿ ಕಾಕಾ ಕಾಲೇಕರ್ ಆಯೋಗ ಬಂದುಬಿಟ್ಟು ಯಾವಾಗ ಬಂದಿರೋದು 1953ರಲ್ಲಿ ಬಂದಿರುವಂಥದ್ದು, ಕರೆಕ್ಟಾ. ಸೊ ಹಾಗಾದರೆ ಸಿ ಬಂದುಬಿಟ್ಟು ಆಪ್ಷನ್ ಎಲ್ಲಿದೆ? 1 ಮಾತ್ರ ಇದೆ. ಸೊ ಆಗ ಇದರಲ್ಲಿ ಇಲ್ಲ, ಇದರಲ್ಲಿ 3 ಆಪ್ಷನ್ ಎ ಮಾತ್ರ ರೈಟ್ ಆಗುತ್ತೆ, ಓಕೆನಾ. ಸೊ ಆದರೂ ಕೂಡ ಕನ್ಫರ್ಮ್ ಮಾಡೋಕ್ಕೆ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಬಂದು ಯಾವ ಆಯೋಗ ಬರ್ತಾ ಹೋಗುತ್ತೆ ಅಂದರೆ ಇಲ್ಲಿ ಕೊಟ್ಟಿದ್ದರಲ್ಲಿ ಆವನೂರು ಆಯೋಗ ಬಂದು 1972ರಲ್ಲಿ, ಓಕೆನಾ. ಸೊ ಅದಾದಮೇಲೆ ನೆಕ್ಸ್ಟ್ ಜಸ್ಟಿಸ್ ಚಿನ್ನಪ್ಪರೆಡ್ಡಿ ಆಯೋಗ, ಅದು 1986ರಲ್ಲಿ. ನೆಕ್ಸ್ಟ್ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಸ್ಥಾಪನೆಯಾಗಿದ್ದು 1995ರಲ್ಲಿ ಸ್ಥಾಪಿತವಾಗ್ತಾ ಹೋಗುತ್ತೆ, ಓಕೆನಾ. ಸೊ ಇದಿಷ್ಟು ಬಂದುಬಿಟ್ಟು ಇದ್ರದ್ದು ಬಂದುಬಿಟ್ಟು ಕ್ವಶನಿಗಿರುವಂಥ ಆನ್ಸರ್ ಆಗಿರುತ್ತೆ, ಓಕೆ. ಸೊ ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಕ್ವಶನ್ ಕೇಳಿದ್ದಾರೆ. ಸಾರಿ ಗೈಸ್, ಇದರಲ್ಲಿ ಏನಂದರೆ ಕ್ವಶನ್ ಬಿಟ್ಟೋಗ್ಬಿಟ್ಟಿದೆ. ಸೊ 30 ಕ್ವಶನ್ ಏನಂದರೆ, ಸೊ ಈ ಒಂದು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಪಟ್ಟಂತೆ ಅಂದರೆ 1995 ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ ಏನು 1995ಕ್ಕೆ ಸಂಬಂಧಪಟ್ಟಂತೆ ಸೊ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿಕಾರ ಮತ್ತು ಪ್ರಕಾರ್ಯಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಅಂತ, ಓಕೆ. ಸೊ ಆ ಕ್ವಶನ್ ಆಗಿರುತ್ತೆ, ಆಯೋಗದ ಪ್ರಕಾರ್ಯ ಮತ್ತು ಅಧಿಕಾರಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಸೊ ಹೇಳಿಕೆ ಬಂದುಬಿಟ್ಟು ಸ್ಟೇಟ್ಮೆಂಟ್ ರೂಪದಲ್ಲಿದೆ, ಸೊ ಅದಕ್ಕೆ ಆನ್ಸರ್ ಮಾಡಿ. ಆಯೋಗದ ಪ್ರಕಾರ್ಯ ಮತ್ತು ಅಧಿಕಾರ ಬಂದುಬಿಟ್ಟು ಅಧ್ಯಾಯ 2ರಲ್ಲಿ ವಿವರಿಸಲಾಗಿದೆಯಾ ಅಂತ ಕೇಳಿದ್ದಾರೆ. ಆಯೋಗದ ಪ್ರಕಾರಗಳನ್ನು 9ನೇ ಪ್ರಕರಣದಲ್ಲಿ ವಿವರಿಸಲಾಗಿದೆ. ಇನ್ನು ಆಯೋಗದ ಅಧಿಕಾರವನ್ನು 19ನೇ ಪ್ರಕರಣದಲ್ಲಿ ವಿವರಿಸಲಾಗಿದೆ, ಓಕೆ. ಸೊ ಯಾವುದು ಸರಿಯಾಗಿದೆ ಅಂತ ಬೇಗ ಆನ್ಸರ್ ಮಾಡಿ. ಸೊ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮದಲ್ಲಿ ಒಟ್ಟು ಎಷ್ಟು ಅಧ್ಯಾಯ ಇದೆ ಅಂದರೆ 5 ಅಧ್ಯಾಯ ಇದೆ, ಓಕೆನಾ. ಸೊ 5 ಅಧ್ಯಾಯ ಇದೆ ಅಂತ ನಿಮಗೆ ಗೊತ್ತಿರಬೇಕು. ಸೊ ಒಟ್ಟು ಪ್ರಕರಣಗಳು ಎಷ್ಟು ಬರ್ತಾ ಹೋಗುತ್ತೆ ಅಂದರೆ 5 ಅಧ್ಯಾಯ ಇರುತ್ತೆ, ಇನ್ನು 18 ಪ್ರಕರಣಗಳಿದೆ ಅಂತ ನಿಮಗೆ ಗೊತ್ತಿರಲಿ, ಓಕೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮದಲ್ಲಿ ಒಟ್ಟು 5 ಅಧ್ಯಾಯ 18 ಪ್ರಕರಣಗಳಿದೆ. ಸೊ ಹಾಗಾದರೆ ಯಾವ ಅಧ್ಯಾಯದಲ್ಲಿ ಬಂದು ಈ ಒಂದು ಆಯೋಗದ ಪ್ರಕಾರ್ಯ ಮತ್ತು ಅಧಿಕಾರವನ್ನು ವಿವರಿಸಲಾಗಿದೆ ಅಂತ, ಓಕೆ. ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಅಧ್ಯಾಯ 2ರಲ್ಲಿ ಅಲ್ಲ, ಅಧ್ಯಾಯ 3ರಲ್ಲಿ, ಅದರಿಂದ ರಾಂಗ್ ಆಗಿದೆ.
ಇನ್ನು ಪ್ರಕಾರಗಳನ್ನ ಬಂದು 9ನೇ ಪ್ರಕರಣದಲ್ಲಿ ವಿವರಿಸಲಾಗಿದೆ. ಇನ್ನು ಆಯೋಗದ ಅಧಿಕಾರವನ್ನು 10ನೇ ಪ್ರಕರಣದಲ್ಲಿ ವಿವರಿಸಲಾಗಿದೆ. ಓಕೆ, ಎ ರಾಂಗ್ ಆಗಿದೆ, 2 ಮತ್ತು 3 ಮಾತ್ರ ಸರಿಯಾಗಿದೆ. ಓಕೆನಾ. ಸೊ ಅದರಿಂದ 2, 3 ಇಲ್ಲಿ ಆಪ್ಷನ್ ಇದೆ ಅಂತ ನೋಡಿ. ಸೊ ಆಪ್ಷನ್ ಎ ಬಂದು ಕರೆಕ್ಟ್ ಆಗಿದೆ. ಓಕೆ, ಸೊ ಇನ್ನು ಆಯೋಗದ ಪ್ರಕಾರಗಳನ್ನ ನಾವು ನೋಡ್ತಾ ಹೋದರೆ ಯಾವುದೆಲ್ಲ ಪ್ರಕಾರಗಳು ಇರುತ್ತೆ ಅಂದರೆ ಯಾವುದೇ ಒಂದು ನಾಗರಿಕ ಬಂದುಬಿಟ್ಟು ಒಂದು ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ಸೊ ಯಾವುದಾದ್ರೂ ಒಂದು ವರ್ಗವನ್ನು ಸೇರಿಸಬೇಕು ಅಂತ ಏನಾದರೂ ಕೋರಿಕೆಯನ್ನು ಮಾಡಿದರೆ ಅದನ್ನ ಪರಿಶೀಲಿಸೋದು, ಅಥವಾ ಅದೇ ಹಿಂದುಳಿದ ವರ್ಗದವರು ಬಂದು ಏನಾದರೂ ಒಂದು ಆ ಜಾತಿಯನ್ನು ಅಥವಾ ಆ ಒಂದು ಸಮುದಾಯವನ್ನು ಬೈ ಮಿಸ್ಟೇಕಾಗಿ ಸೇರಿಸಿದ್ದಾರೆ ಅಂದರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆದರೆ ಹೆಚ್ಚುವರಿಯಾಗಿ ಸೇರಿಸಿದ್ದಾರೆ ಅಂದರೆ ಅದು ಸರಿ ಇಲ್ಲ ಅಂತ ಏನಾದರೂ ಇದ್ದರೆ ಅಂತಹ ದೂರುಗಳನ್ನ ವಿಚಾರಣೆ ಮಾಡೋದಾಗಿರ್ಬೋದು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಏನು ಮಾಡ್ತದೆ ಅಂದರೆ ತಾನು ಭಾವಿಸುವಂತಹ ಸಲಹೆಯನ್ನು ನೀಡ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಅದು ಏನು ಪ್ರಕಾರವನ್ನು ನಿರ್ವಹಿಸ್ತಾ ಹೋಗುತ್ತೆ ಅಂದರೆ ಏನು ರಾಜ್ಯದಲ್ಲಿ ಇದೆ ಅಲ್ವಾ, ಸೊ ಆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಆಗಿರ್ಬೋದು ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಸಮೀಕ್ಷೆಯನ್ನು ನಡೆಸ್ತಾ ಹೋಗುತ್ತೆ. ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಏನು ಹಿಂದುಳಿದ ವರ್ಗದವರು ಇರ್ತಾರಲ್ವ, ಸೊ ಅಂತಹ ನಾಗರಿಕ ವರ್ಗವನ್ನು ಗುರುತಿಸುತ್ತೆ ಮತ್ತು ಅವಶ್ಯಕ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾ ಹೋಗುತ್ತೆ. ಸೊ ಅದು ಕೂಡ ಇದ್ರದ್ದೊಂದು ಪ್ರಕ್ರಿಯೆ ಆಗಿರುತ್ತೆ. ಮತ್ತು ಅದ್ರ ಜೊತೆಗೆ ಏನು ಮಾಡುತ್ತೆ ಅಂದರೆ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂಥ ಅನೇಕ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಮೇಲ್ವಿಚಾರಣೆ ಕೂಡ ಮಾಡ್ತಾ ಹೋಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಈ 9ನೇ ಪ್ರಕರಣದಲ್ಲಿ ಏನು ಪ್ರಕಾರಗಳು ಇದೆಯಲ್ಲ ಸೊ ಅದರಲ್ಲಿ ವಿವರಿಸಲಾಗಿದೆ. ಅದೇ ಥರ ಈ ಅಧಿಕಾರ ಬಂದುಬಿಟ್ಟು ಏನು ಎಲ್ಲ ಅಧಿಕಾರ ಮಾಡುತ್ತೆ, ಈ ಅಧಿಕಾರವನ್ನು ಚಲಾಯಿಸುವಾಗ ಈ 10ನೇ ಪ್ರಕರಣದ ಅಧಿಕಾರವನ್ನು ಚಲಾಯಿಸುವಾಗ ಇದು ಸಿವಿಲ್ ನ್ಯಾಯಾಲಯದ ಹೊಂದಿರುವಂಥ ಎಲ್ಲ ಅಧಿಕಾರವನ್ನು ಇದು ಹೊಂದಿದೆ ಅಂತ ಗೊತ್ತಿರಲಿ. ಓಕೆನಾ. ಸೊ ಹಾಗಾದರೆ ಯಾವ್ಯಾವ ಅಧಿಕಾರ ಇದಕ್ಕೆ ಹೊಂದಿದೆ ಅಂದರೆ ರಾಜ್ಯದ ಯಾವುದೇ ಭಾಗದಿಂದ ಬಂದುಬಿಟ್ಟು ಯಾವುದೇ ವ್ಯಕ್ತಿಯನ್ನು ಬಂದು ಹಾಜರಾತಿ ಪಡಿಸ್ಬೋದು ಮತ್ತು ಅವನ್ನ ಪ್ರಮಾಣ ಮಾಡಿಸೋದ್ರ ಮುಖಾಂತರ ಅವನನ್ನು ಪರೀಕ್ಷೆ ಮಾಡ್ಬೋದು. ಓಕೆ, ಜೊತೆಗೆ ಈ ದಾಖಲೆಗಳನ್ನು ಶೋಧನೆ ಮಾಡೋದಾಗಿರ್ಬೋದು, ಹಾಜರಾತಿಯನ್ನು ತರಿಸೋದಾಗಿರ್ಬೋದು, ಎಫಿಡವಿಟ್ಗಳ ಮೂಲಕ ಬಂದು ಸಾಕ್ಷಿಗಳನ್ನ ಏನು ಮಾಡೋದು ಸ್ವೀಕರಿಸೋದಾಗಿರ್ಬೋದು, ಇನ್ನು ನ್ಯಾಯಾಲಯದಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಒಂದು ಪ್ರತಿಯನ್ನು ನೀಡುವಂತೆ ಒಂದು ಅಗತ್ಯಪಡಿಸ್ಬೋದು. ಜೊತೆಗೆ ಏನು ಮಾಡ್ಬೋದು ಅಂದರೆ ಸಾಕ್ಷಿಗಳು ಮತ್ತು ದಸ್ತಾವೇಜುಗಳ ಪರೀಕ್ಷೆಗಾಗಿ ಕಮಿಷನ್ಗಳನ್ನ ಹೊರಡಿಸೋದಾಗಿರ್ಬೋದು ಮತ್ತು ನೇಮಿಸಬಹುದು. ಅಂದರೆ ರಾಜ್ಯ ಸರ್ಕಾರ ಏನು ನೇಮಕ ಮಾಡುತ್ತಲ್ಲ ಈ ಥರ ಎಲ್ಲ ಕೆಲಸಗಳನ್ನ ಕೂಡ ಅದು ಮಾಡ್ತಾ ಹೋಗುತ್ತೆ. ಸೊ ಇದೆಲ್ಲ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ 31. ಓಕೆ, ಇತ್ತೀಚಿಗಿನ ಮೀಸಲಾತಿ ನೀತಿಯಲ್ಲಿ ಯಾವ ಗುಂಪು 4% ಮೀಸಲಾತಿ ಕೋಟವನ್ನು ಬಂದು ಕಳೆದುಕೊಂಡಿದೆ ಅಂತ. ಓಕೆ, ಸೊ ಮುಸ್ಲಿಂ, ಲಿಂಗಾಯತರು, ಒಕ್ಕಲಿಗರು ಮತ್ತು ಪಾರಂಪರಿಕ ಜನಾಂಗ ಅಂತ ಬಂದಿದೆ, ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ. ಓಕೆನಾ, ಅದು ಪರಿಶಿಷ್ಟ ಪಂಗಡ. ಸರಿ ಮಾಡ್ಕೊಳ್ಳಿ ಇದು. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಇದಕ್ಕೆ ಬಂದು ಮುಸ್ಲಿಂ ಆನ್ಸರ್ ಆಗಿರುತ್ತೆ. ಓಕೆನಾ. ಸೊ ಅವರು ಬಂದು ಏನು ಇತ್ತೀಚೆಗೆ ಮೀಸಲಾತಿ ನೀತಿಯಲ್ಲಿ ಬಂದು 4% ಮೀಸಲಾತಿ ಕೋಟವನ್ನು ಕಳೆದುಕೊಂಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಮೀಸಲಾತಿ ಶೇಕಡಾವಾರು ಎಷ್ಟು ಇದೆ ಅಂತ. ಸೊ ಇದು ಕೂಡ ಅಷ್ಟೇ ತುಂಬ ಈಸಿ ಇದೆ. ಸೊ ಯಾವುದು ಡಿಫಿಕಲ್ಟ್ ಇಲ್ಲ, ಇದು ಆಲ್ರೆಡಿ ಬಂದು ಮಾಡಿರೋದೆ. ಸೊ 32 ಆನ್ಸರ್ ಮಾಡಿರ್ತೀನಿ ಅಂತ ತಿಳ್ಕೊಳ್ತೀನಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 10% ಬಂದು ಅವರಿಗೆ ಕೊಡ್ತಾ ಹೋಗ್ತಾರೆ. ಸೊ ಇನ್ನು ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಹಂಚುವ ಇಲಾಖೆ ಯಾವುದು ಅಂತ. ಸೊ ಕನ್ನಡದಲ್ಲಿ ಅಂತಾಗಿದೆ, ಅದು ಕರ್ನಾಟಕ ಮಾಡ್ಕೊಳ್ಳಿ. ಓಕೆನಾ. ಸೊ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಹಂಚಿಕೆ ಮಾಡುವಂಥ ಇಲಾಖೆ ಯಾವುದು ಅಂತ. ವಿಚ್ ಡಿಪಾರ್ಟ್ಮೆಂಟ್ ಅಲೋಕೇಟ್ ಸ್ಕಾಲರ್ಶಿಪ್ ಫಾರ್ ದ ಸ್ಟೂಡೆಂಟ್ಸ್ ಫ್ರಮ್ ದ ಬ್ಯಾಕ್ವರ್ಡ್ ಕ್ಲಾಸ್ ಇನ್ ಕರ್ನಾಟಕ ಅಂತ. ಸಾಮಾಜಿಕ ಕಲ್ಯಾಣ ಇಲಾಖೆ, ಸೋಷಿಯಲ್ ವೆಲ್ಫೇರ್ ಆಫೀಸರ್, ಅಥವಾ ಉನ್ನತ ಶಿಕ್ಷಣ ಹೈಯರ್ ಎಜುಕೇಷನ್, ಅಥವಾ ಬ್ಯಾಕ್ವರ್ಡ್ ಕ್ಲಾಸ್, ಅಥವಾ ಕಾಲೇಜ್ ಎಜುಕೇಷನ್ ಅಂತ. ಸೊ ಯಾವುದು ಬಂದುಬಿಟ್ಟು ಸ್ಕಾಲರ್ಶಿಪ್ನ ಕೊಡುತ್ತೆ ಪರ್ಟಿಕ್ಯುಲರ್ ಆಗಿ ಯಾರಿಗೆ? ಪರಿಶಿಷ್ಟ ಜಾತಿಗೆ. ಸೊ OBCಗೆ ಸಂಬಂಧಪಟ್ಟಂತೆ ಯಾರು ಕೊಡ್ತಾ ಹೋಗ್ತಾರೆ ಅಂದರೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ, ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಕೊಡ್ತಾ ಹೋಗ್ತಾರೆ. ಇನ್ನು ಪರಿಶಿಷ್ಟ ಜಾತಿ ಆಗಿರ್ಬೋದು, ಪರಿಶಿಷ್ಟ ಪಂಗಡಕ್ಕಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆ ಅವರು ಕೊಡ್ತಾ ಹೋಗ್ತಾರೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಯಾವ ರೀತಿಯ ರೈತರಿಗೆ ಆದ್ಯತೆಯನ್ನು ನೀಡ್ತಾ ಹೋಗ್ತಾರೆ ಅಂತ. ಸೊ ಯಾರಿಗೆ ಅಂದರೆ ಆಪ್ಷನ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಇದು ಬಂದು ಸಣ್ಣ
ಹಿಂದುಳಿದ ವರ್ಗದ ಸಣ್ಣ ರೈತರು, ಸ್ಮಾಲ್ ಫಾರ್ಮರ್ಸ್ ಫ್ರಮ್ ಬ್ಯಾಕ್ವರ್ಡ್ ಕ್ಲಾಸ್. ಸೊ ಇವರಿಗೆ ಬಂದುಬಿಟ್ಟು ಏನು ಆದ್ಯತೆಯನ್ನು ನೀಡ್ತಾರೆ. ಓಕೆ, ಸ್ವಾತಂತ್ರ್ಯ ಮಹೋತ್ಸವ ಅಮೃತ ಮುನ್ನಡೆ ಯೋಜನೆಯಲ್ಲಿ ಯಾವ ಸಂಸ್ಥೆಗಳು ಒಳಗೊಂಡಿದೆ ಅಂತ. ಓಕೆ, ಸೊ ವೇರಿಯಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ಏನು ಮಾಡ್ತಾರೆ ಅಂದರೆ ಹಿಂದುಳಿದ ವರ್ಗದ ಯುವಕರಿಗೆ ಬಂದು ಟ್ರೈನಿಂಗ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಒಂದು ಸ್ವಾತಂತ್ರ್ಯ ಮಹೋತ್ಸವ ಅಮೃತ ಮುನ್ನಡೆ ಯೋಜನೆ ಕೂಡ ಒಂದು. ಸೊ ಹಾಗಾದರೆ ಯಾವ ಒಂದು ಸಂಸ್ಥೆಗಳು ಈ ಯೋಜನೆಯಲ್ಲಿ ಟ್ರೈನಿಂಗನ್ನು ಯೂತ್ಗೆ ಕೊಡ್ತಾ ಹೋಗ್ತಾರೆ ಅಂತ ಕ್ವಶನ್ ಕೇಳಿರೋದು. ಓಕೆ, ITI GTTC, KGDTC, ಸೊ ಇದರಲ್ಲಿ ಯಾವುದು ಕೊಡ್ತಾ ಹೋಗುತ್ತೆ ಅಂತ. ಓಕೆ, ಆನ್ಸರ್ ಮಾಡಿ ಬೇಗ. ಸೊ ಆನ್ಸರ್ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ITI ಆಗಿರ್ಬೋದು, GTTC ಆಗಿರ್ಬೋದು, KGTTI ಆಗಿರುತ್ತೆ. ಓಕೆ, ಸೊ ಇನ್ನು ಜಾತಿ ಪ್ರಮಾಣ ಪತ್ರ ಹಾಗೂ ಆದಾಯ ಮತ್ತು ಜಾತಿ ಪ್ರಮಾಣ ನೀಡಿಕೆಗೆ ಸಂಬಂಧಪಟ್ಟಂತೆ SC/ST ಕ್ಯಾಟಗರಿ OBCಗೆ ಯಾವ ಫಾರ್ಮ್ಗಳನ್ನು ಬಳಸಲಾಗುತ್ತೆ ಅಂತ. ಓಕೆ, ಸೊ ಯಾವ ಫಾರ್ಮ್ಗಳನ್ನ ಬಳಸಲಾಗುತ್ತೆ ಅಂತ. ಸೊ ಬೇಗ ಆನ್ಸರ್ ಮಾಡಿ. ಸೊ ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡಿ ಗೈಸ್. ಸೊ ಬೇಗ ಆನ್ಸರ್ ಮಾಡ್ಬೋದಾಗ. ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಆಪ್ಷನ್ ಡಿ ಫಾರಮ್ SC/ST ಫಾರಮ್ ಡಿ ಅಂತ ಇದೆ. ಸೊ ಅದರಿಂದ ಇದು ರಾಂಗ್ ಆಗಿದೆ. ಇನ್ನು SC/ST ಫಾರಮ್ ಬಿ ಅಂತ ಆಪ್ಷನ್ ಸಿ ಇದೆ, ಇದು ಕೂಡ ರಾಂಗ್ ಇದೆ. ಇನ್ನು ಕ್ಯಾಟಗರಿ 1ಗೆ ಫಾರಮ್ ಎ ಮತ್ತು ಇದು ಕೂಡ ರಾಂಗ್ ಆಗಿದೆ. SC/ST ಫಾರಮ್ ಸಿ ಇದೆ, ಅದು ಕೂಡ ರಾಂಗ್ ಆಗಿದೆ. ಇನ್ನು ಆಪ್ಷನ್ ಉಳಿದಿರೋದು ಇದೊಂದೇ, ಹಾಗೆ ಇದೇ ಕರೆಕ್ಟ್ ಆಗಿರುತ್ತೆ. SC/STಗೆ ಫಾರಮ್ ಎ, ಇನ್ನು ಕ್ಯಾಟಗರಿ 1ಗೆ ಫಾರಮ್ ಬಿ ಆದರೆ ಇದು OBCಗೆ ಫಾರಮ್ ಸಿ ಕೊಡ್ತಾ ಹೋಗ್ತಾರೆ. ಓಕೆ, ಇನ್ನು ಪರಿಶೀಲನಾ ಸಮಿತಿ ಹೊರಡಿಸಿದ ಆದೇಶದಿಂದ ಬಾಧಿತನಾದ ಯಾವುದೇ ವ್ಯಕ್ತಿಯು ಮೇಲ್ಮನವಿಯನ್ನು ಸಲ್ಲಿಸಲು ಅವಕಾಶದ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಹೊಂದಿಸಿ ಬರೆಯಿರಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಒಂದು 3 ಕ್ವಶನ್ ನಾನು ತಂದಿದ್ದೀನಿ. ಸೊ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅಂದರೆ, ಸಿಂಧುತ್ವಕ್ಕೆ ನೀವು ಅಪ್ಲಿಕೇಶನ್ ಆಗಿರ್ತೀರ. ಸೊ ನಿಮ್ಮ ಎಲ್ಲ ಡಾಕ್ಯುಮೆಂಟ್ನ, ಅಂದರೆ ಅದು ಜಾತಿ ಪ್ರಮಾಣ ಪತ್ರ ಅಥವಾ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು, ಸೊ ಇದನ್ನ ಬಂದು ಸಿಂಧುತ್ವ ಕಮಿಟಿ ಮುಂದೆ ನೀವು ಸಲ್ಲಿಸಿರ್ತೀರ. ಸಿಂಧುತ್ವದವರು ಏನು ಮಾಡ್ತಾರೆ, ಆ ಪರಿಶೀಲನಾ ಸಮಿತಿಯವರು ಯಾವುದೋ ಒಂದು ಕಾರಣಕ್ಕೆ ಅದು ಫುಲ್ಫಿಲ್ ಆಗಿಲ್ಲ ಅಂದರೆ ಏನು ಮಾಡ್ತಾರೆ ಅಂದರೆ ಕ್ಯಾನ್ಸಲ್ ಮಾಡ್ತಾರೆ. ಓಕೆ, ಅದನ್ನ ರದ್ದು ಮಾಡ್ತಾರೆ. ಸೊ ಈಗ ನಿಮಗೊಂದು ಅವಕಾಶ ಇರುತ್ತೆ, ಸೊ ಅವರ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸಲು. ಹಾಗಾದರೆ ನೀವು ಯಾರಿಗೆ ಮೇಲ್ಮನವಿಯನ್ನು ಸಲ್ಲಿಸ್ತೀರಾ, ಪರ್ಟಿಕ್ಯುಲರ್ ಆಗಿ ನಿಮ್ಮ ಕ್ಯಾಟಗರಿ ಅಂಡರಲ್ಲಿ? ಓಕೆ, ಇದೇ ಕ್ವಶನ್ನ ಕೇಳಿರೋದು. ಪರಿಶೀಲನಾ ಪ್ರಮಾಣ ಪತ್ರ ಅನುಸೂಚಿತ ಜಾತಿಗೆ ಸೇರಿದರೆ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರಿಗೆ ನೀವು ಸಲ್ಲಿಸ್ತೀರಾ. ಇನ್ನು ಪರಿಶಿಷ್ಟ ಪಂಗಡದ ಬುಡಕಟ್ಟು ಜನಾಂಗದವರಾಗಿದ್ದರೆ, ಅನುಸೂಚಿತ ಬುಡಕಟ್ಟು ಜನಾಂಗದವರಾಗಿದ್ದರೆ ಸೊ ನೀವು ಬುಡಕಟ್ಟು ಕಲ್ಯಾಣ ನಿರ್ದೇಶಕರಿಗೆ ಸಲ್ಲಿಸ್ತೀರಾ. ಇನ್ನು ಇದು OBCಗಾಗಿದ್ದರೆ ನೀವೇನು ಮಾಡ್ತೀರಾ ಅಂದರೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಗೆ ನಿರ್ದೇಶಕರಿಗೆ ಸಲ್ಲಿಸ್ತೀರಾ. ಸೊ ಇದು ಇದರಲ್ಲಿ ಯಾವುದು ಎಲ್ಲ ಕರೆಕ್ಟ್ ಆಗಿದೆ, ಸ್ಟೇಟ್ಮೆಂಟ್ ಯಾವುದೆಲ್ಲ ಕರೆಕ್ಟ್ ಆಗಿದೆ ಬೇಗ ಹೇಳಿ. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ 3 ಕೂಡ ಕರೆಕ್ಟ್ ಆಗಿದೆ ಗೈಸ್. ಓಕೆನಾ, ಸೊ 3 ಕೂಡ ಕರೆಕ್ಟ್ ಆಗಿದೆ. ಸೊ ನೀವು ಅನುಸೂಚಿತ ಜಾತಿಗೆ ಸೇರಿದ್ದೀರಾ ಅಂದರೆ ನೀವು ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಿಗೆ ಮೇಲ್ಮನವಿಯನ್ನು ಸಲ್ಲಿಸ್ತೀರಾ. ಇನ್ನು ನೀವು ಬುಡಕಟ್ಟು ಜನಾಂಗಕ್ಕೆ ಅನುಸೂಚಿತ ಬುಡಕಟ್ಟುಗೆ ಸೇರಿದ್ದೀರಾ ಅಂದರೆ ಬುಡಕಟ್ಟು ಕಲ್ಯಾಣ ನಿರ್ದೇಶಕರಿಗೆ. ಇನ್ನು OBCಗೆ ನೀವು ಸೇರಿದ್ದೀರಾ ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ. ಅದರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಲ್ಲ ಕೂಡ ಸೇರಿರ್ತಾರೆ. ಓಕೆ, ಇನ್ನು ವಾರ್ಷಿಕ ವರದಿಗೆ ಸಂಬಂಧ ಅಂದರೆ 1991 ಪ್ರಕಾರ ವಾರ್ಷಿಕ ವರದಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಯನ್ನು ಗುರುತಿಸಿ ಅಂತ. ಓಕೆನಾ, ಸೊ ಪರಿಗಣಿಸಿ ಅಂತ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಅದರಿಂದ ನಾನು ಇದನ್ನ ತಂದಿರೋದು. ಸೊ ಇದು ಆಲ್ರೆಡಿ ಮಾಡಿದ್ದೀನಿ. ಸೊ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಗೈಸ್. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ 38ಗೆ ಆನ್ಸರ್ ಬಂದು
ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಓಕೆನಾ, ಬೋತ್ ಆರ್ ಕರೆಕ್ಟ್. ಯಾಕೆಂದರೆ ಶೈಕ್ಷಣಿಕ ಪ್ರಾಧಿಕಾರ ಅಥವಾ ಸಂಸ್ಥೆಗಳು SC STಗೆ ಸಂಬಂಧಪಟ್ಟಂತೆ ವಾರ್ಷಿಕ ವರದಿಯನ್ನು ನಮೂನೆ 6ರಲ್ಲಿ ಸಲ್ಲಿಸ್ತಾ ಹೋಗುತ್ತೆ ಮತ್ತು ಪ್ರತಿ ವರ್ಷ ಸೆಪ್ಟೆಂಬರ್ 1ನೇ ದಿನಾಂಕದೊಳಗೆ ಸಲ್ಲಿಸ್ತಾರೆ. ಅದೇ OBCಗೆ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ ಅಂದರೆ ಶೈಕ್ಷಣಿಕ ಪ್ರಾಧಿಕಾರ ನಮೂನೆ 7ರಲ್ಲಿ ಸೆಪ್ಟೆಂಬರ್ 1ರೊಳಗೆ ಸಲ್ಲಿಸ್ತಾ ಹೋಗ್ತಾರೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಈ ಥರ ಕೂಡ ಕ್ವಶನ್ ಕೇಳ್ಬೋದು. ಏನಂದರೆ ಯಾವ ದಿನಾಂಕದ ಒಳಗೆ ಬಂದುಬಿಟ್ಟು ಸಲ್ಲಿಸ್ತಾರೆ ಅಂತ, ಅಥವಾ ಯಾವ ಫಾರ್ಮಲ್ಲಿ ಸಲ್ಲಿಸ್ತಾರೆ ಅಂತ. ಸೊ ಅದರಿಂದ ಇದು ನಿಮಗೆ ಗೊತ್ತಿರಲೇಬೇಕು, ಕೇಳ್ತಾರೆ ಅದನ್ನು. ಓಕೆನಾ. ಸೊ ನೆಕ್ಸ್ಟ್, ಇದು ನೇಮಕಾತಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಅವರು ಯಾವ ನಮೂನೆಯಲ್ಲಿ ಸಲ್ಲಿಸ್ತಾರೆ ಅಂತ. ಓಕೆ, ಸೊ ಇದು ಕೂಡ ಬೇಗ ಬೇಗ ಆನ್ಸರ್ ಮಾಡಿ. 39ಗೆ ವಾರ್ಷಿಕ ವರದಿ ನೇಮಕಾತಿಗೆ ಸಂಬಂಧಪಟ್ಟದಲ್ಲಿ ಅವರು ಏನು ಮಾಡ್ತಾರೆ, ನಮೂನೆ 4ರಲ್ಲಿ SC STಗೆ ಸಂಬಂಧಪಟ್ಟ ನಮೂನೆ 4ರಲ್ಲಿ ಮೇ ತಿಂಗಳೊಳಗೆ ಸಲ್ಲಿಸಬೇಕಾಗುತ್ತೆ. ಇನ್ನು ಫಾರಮ್ 5ಯಲ್ಲಿ ಯಾರು ಸಲ್ಲಿಸ್ತಾರೆ ಅಂದರೆ ನೇಮಕಾತಿ ಪ್ರಾಧಿಕಾರಗಳು ಇತರ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ಮೇ ತಿಂಗಳ ಒಳಗೆ ಸಲ್ಲಿಸ್ತಾ ಹೋಗ್ತಾರೆ. ಸೊ ಅದರಿಂದ 2 ಕೂಡ ಕರೆಕ್ಟ್ ಇದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಅರಿವು ಯೋಜನೆ ಮುಖ್ಯ ಉದ್ದೇಶ ಏನು ಅಂತ. ಅರಿವು ಅಂದ್ರೇನು, ಶೈಕ್ಷಣಿಕ ಸಾಲ ಯೋಜನೆ, ಕರೆಕ್ಟಾ. ಸೊ ಯುವಕರಲ್ಲಿ ಕೌಶಲ್ಯ ಇದಂತೂ ಆಗಲ್ಲ, ಇನ್ನು ಕೃಷಿಗೆ ಆಗೋದಿಲ್ಲ, ಇನ್ನು ಹಿಂದುಳಿದ ವರ್ಗಗಳ ಉದ್ಯೋಗ ಅಲ್ಲ. ಇದು ಶೈಕ್ಷಣಿಕ ಆಗಿರೋದ್ರಿಂದ ಉನ್ನತ ಶೈಕ್ಷಣಿಕ ಸಾಲಕ್ಕಾಗಿ ಆರ್ಥಿಕ ಸಹಾಯವನ್ನು ಒದಗಿಸೋದು. ಇನ್ನು ಸವಿತಾ ಸಮಾಜದ ಪಾರಂಪರಿಕ ಕಲೆಗಳಾದ ನಾದಸ್ವರ ಆಗಿರ್ಬೋದು, ಡೋಲು, ಸಂಗೀತ ಪುನಶ್ಚೇತನ ಸಂಬಂಧಿಸಿದಂತೆ ತರಬೇತಿ ಕೇಂದ್ರದ ಸ್ಥಾಪನೆಯನ್ನು ಎಲ್ಲಿ ಮಾಡಲಾಗಿದೆ ಅಂತ. ಓಕೆ, ಬೆಂಗಳೂರು, ತುಮಕೂರು, ಬೆಂಗಳೂರು ನಗರ ಜಿಲ್ಲೆಯ ದೇವನಹಳ್ಳಿ ಟೌನ್ ಮತ್ತು ಮೈಸೂರು. ಸೊ ಎಲ್ಲಿ ಬಂದುಬಿಟ್ಟು ಸ್ಥಾಪನೆ ಮಾಡಿದ್ದಾರೆ ತರಬೇತಿ ಕೇಂದ್ರ, ಎಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ 50 ಸ್ಟೂಡೆಂಟ್ಸ್ನ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗೆ ಕರ್ಕೊಳ್ತಾರಲ್ಲ. ಸೊ ಹಾಗಾದರೆ ಅವರಿಗೆ ಟ್ರೈನಿಂಗನ್ನು ಎಲ್ಲಿ ಕೊಡ್ತಾರೆ ಅಂತ ಕ್ವಶನ್ ಕೇಳಿರೋದು. ಸೊ ಇದು ಯಾವ ಒಂದು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರ್ತಾ ಹೋಗುತ್ತೆ ಅಂದರೆ ಗಂಗೂಬಾಯಿ ಅನಗಲ್ ವಿಶ್ವವಿದ್ಯಾನಿಲಯ ಮೈಸೂರಿನಲ್ಲಿ ಇದು ಕಾರ್ಯನಿರ್ವಹಿಸ್ತಾ ಹೋಗುತ್ತೆ. ಓಕೆನಾ, ಎಫಿಲಿಯೇಷನ್ ಆಗಿರೋದು. ಸೊ ಆನ್ಸರ್ ಮಾಡಿರ್ತೀನಿ ಅಂತ ಅಂದ್ಕೊಳ್ತೀನಿ. 3ಗೆ ಬಂದು ಕರೆಕ್ಟ್ ಆಗಿರೋದು ದೇವನಹಳ್ಳಿ ಟೌನ್, ಬೆಂಗಳೂರು ರೂರಲ್ ಡಿಸ್ಟ್ರಿಕ್. ಏನು ಬೆಂಗಳೂರು ನಗರ ಜಿಲ್ಲೆಯ ದೇವನಹಳ್ಳಿ ಟೌನ್ನಲ್ಲಿ ಬಂದು ಏನು ಮಾಡ್ತಾ ಹೋಗ್ತಾರೆ ಅಂದರೆ ಈ ಒಂದು ಕೇಂದ್ರದ ತರಬೇತಿ ಕೇಂದ್ರದ ಸ್ಥಾಪನೆಯನ್ನು ಮಾಡಲಾಗಿದೆ ಅಂತ. ಓಕೆ, ಇನ್ನು ಕಾನೂನು ಪದವೀಧರ ಶಿಷ್ಯವೇತನಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಯ ಸಂಖ್ಯೆ ಪ್ರತಿ ಜಿಲ್ಲೆಯಲ್ಲಿ ವಾರ್ಷಿಕವಾಗಿ ಎಷ್ಟಿರಬೇಕು ಅಂತ. ಸೊ ವಾರ್ಷಿಕವಾಗಿ ಪ್ರತಿ ಜಿಲ್ಲೆಯಂತೆ ಎಷ್ಟು ಕಾನೂನು ಪದವೀಧರರನ್ನು ಶಿಷ್ಯವೇತನಕ್ಕೆ, ಅಂದರೆ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ ಆಗಿರುವಂಥ ಗೌರ್ಮೆಂಟ್ ಲಾಯರ್ ಆಗಿರ್ಬೋದು, ಅಥವಾ ಏನು ಎಕ್ಸ್ಪೀರಿಯೆನ್ಸ್ ಆಗಿರುವಂಥ ಪ್ರೈವೇಟ್ ಲಾಯರ್ ಯಾರು ಇರ್ತಾರಲ್ಲ, ಸೊ ಅವ್ರ ಅಂಡರಲ್ಲಿ ಅವ್ರನ್ನ ಟ್ರೈನಿಂಗ್ ಆಗ್ತಾರೆ, ಇಂಟರ್ನ್ಶಿಪ್ಗೆ ಆಗ್ತಾರೆ. ಸೊ ಅದಕ್ಕೆ ಎಷ್ಟು ಜನನ ವರ್ಷದಲ್ಲಿ ಆಯ್ಕೆ ಮಾಡ್ತಾರೆ ಅಂತ ಕೇಳಿರೋದು. ಸೊ ಆನ್ಸರ್ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀನಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 10 ಜನನ ಬಂದ್ಬಿಟ್ಟು ವಾರ್ಷಿಕವಾಗಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಮಾಡ್ತಾ ಹೋಗ್ತಾರೆ. ಸೊ ಹೆಚ್ಚುವರಿ ಜಾತಿ ಪರಿಶೀಲನಾ ಸಮಿತಿ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಓಕೆನಾ, ಹೂ ಇಸ್ ದ ಚೇರ್ಮನ್ ಆಫ್ ದ ಅಡಿಷನಲ್ ಕ್ಯಾಸ್ಟ್ ವೆರಿಫಿಕೇಶನ್ ಕಮಿಟಿ ಅಂತ. ರಾಜ್ಯ ಸಚಿವ, ಮುಖ್ಯಮಂತ್ರಿ, ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ದರ್ಜೆಗೆ ಕಡಿಮೆ ಇಲ್ಲದ ಅಧಿಕಾರಿ, ಮುಖ್ಯ ಕಚೇರಿ ಮುಖ್ಯಸ್ಥ. ಸೊ 43ಗೆ ಆನ್ಸರ್ ಮಾಡಿ ಬೇಗ. ಸೊ ಜಾತಿ ಪರಿಶೀಲನಾ ಸಮಿತಿ ಎಲ್ಲಿ ಯಾವ ಮಟ್ಟದಲ್ಲಿ ಇರುತ್ತೆ ಅಂದರೆ ಅದು ಜಿಲ್ಲಾ ಮಟ್ಟದಲ್ಲಿ ಇರುತ್ತೆ. ಓಕೆನಾ. ಸೊ ಜಿಲ್ಲಾ ಮಟ್ಟದಲ್ಲಿ ಆ ಒಂದು ಸಮಿತಿ ಅಧ್ಯಕ್ಷತೆಯನ್ನು ಜಿಲ್ಲಾಧಿಕಾರಿ ವಹಿಸ್ತಾರೆ. ಹಾಗಾದರೆ ಹೆಚ್ಚುವರಿ, ಈಗ ಅವರಿಗೆ ಕೆಲವೊಂದು ಸಲ ಬರ್ಡನ್ ಆಯಿತು ಅಂದರೆ ಹೆಚ್ಚುವರಿ ಸಮಿತಿಯನ್ನು ಕೂಡ ರಚಿಸಬೇಕಾಗುತ್ತೆ. ಓಕೆ. ಸೊ ಹಾಗೆ ಏನು ಮಾಡ್ತಾರೆ ಅಂದರೆ ಈ ಒಂದು ಹೆಚ್ಚುವರಿ ಅಂದರೆ ಜಾತಿ ಪರಿಶೀಲನಾ ಸಮಿತಿಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಇರುತ್ತೆ ಅದೆಲ್ಲ ಕೇಸೆಲ್ಲ ಎಲ್ಲಿಗೆ ಹೋಗುತ್ತೆ ಅಂದರೆ ಈ ಒಂದು ಹೆಚ್ಚುವರಿ ಜಾತಿ ಪರಿಶೀಲನಾ ಸಮಿತಿಗೆ ಹೋಗ್ತಾರೆ. ಹಾಗಾದರೆ ಈ ಒಂದು ಹೆಚ್ಚುವರಿ ಜಾತಿ ಪರಿಶೀಲನಾ ಸಮಿತಿ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನು, ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ದರ್ಜೆಗೆ ಕಡಿಮೆ ಇಲ್ಲದ ಅಧಿಕಾರಿ ಬಂದು ಹೆಚ್ಚುವರಿ ಜಾತಿ ಪರಿಶೀಲನಾ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ. ಓಕೆ. ಸಮುದಾಯ ಅಭಿವೃದ್ಧಿ ನಿಗಮ ಮತ್ತು ಅವುಗಳು ಸ್ಥಾಪಿತವಾದ ವರ್ಷದ ಬಗ್ಗೆ ಸರಿಯಾದ ಹೇಳಿಕೆಯನ್ನು ಆರಿಸಿ ಅಂತ. ಓಕೆ.
ಸೊ ಯಾವಾಗ ಸ್ಥಾಪನೆ ಆಯಿತು ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದನ್ನ ನೀವೇನು ಮಾಡಬೇಕಂದ್ರೆ ಚೆಕ್ ಮಾಡಿ ಆನ್ಸರ್ನ ಮಾಡಬೇಕು. ಸೊ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ 2011ರಲ್ಲಿ ಸ್ಥಾಪನೆಯಾಗಿದೆಯಾ? ವಿಶ್ವಕರ್ಮ ಸಮುದಾಯ ಅಭಿವೃದ್ಧಿ ನಿಗಮ 2014ರಲ್ಲಿ ಸ್ಥಾಪನೆಯಾಗಿದೆ. ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ 2021ರಲ್ಲಿ ಸ್ಥಾಪನೆಯಾಗಿದೆಯಾ? ಅಥವಾ ಮಡಿವಾಳ ಮಾಚಿ ದೇವ ಅಭಿವೃದ್ಧಿ ನಿಗಮ 2019ರಲ್ಲಿ ಸ್ಥಾಪನೆಯಾಗಿದೆಯಾ ಅನ್ನೋದು ನೀವು ಆನ್ಸರ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಆಪ್ಷನ್ ಕೊಟ್ಟಿದ್ದಾರೆ 194 ಸ್ಟೇಟ್ಮೆಂಟ್ ಕರೆಕ್ಟ್, 124 ಸ್ಟೇಟ್ಮೆಂಟ್, 231 ಸ್ಟೇಟ್ಮೆಂಟ್ ಕರೆಕ್ಟ್, ಮತ್ತು ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಯಾವುದು ಇದಕ್ಕೆ ಕರೆಕ್ಟ್ ಆಗಿದೆ? ಸೊ ನೀವು ವಿವಿಧ ಅಭಿವೃದ್ಧಿ ನಿಗಮದ ಏನು ಅದರದ್ದು ಡೇಟ್ ಕೂಡ ನೀವು ಯೋಚನೆ ಮಾಡಿರಬೇಕಾಗುತ್ತೆ, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆನ್ಸರ್ ಮಾಡಿರ್ತೀರಂತ ಅಂದ್ಕೊಳ್ತೀನಿ. ಸೊ ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯದಲ್ಲಿ ಅಲ್ಪಕಾಲಿಕ ಶಿಕ್ಷಕರಿಗೆ ವರ್ಷಕ್ಕೆ ನೀಡಲಾಗುವ ಗೌರವಧನ ಎಷ್ಟು ಅಂತ. ಓಕೆ, ಇದು ವರ್ಷಕ್ಕೆ ಅಂತ ಆಗಿದೆ. ಸೊ ಇದನ್ನ ಬಂದು ನೀವು ಇಯರ್ಲಿ ಅಂತ ಮಾಡಿ. ಓಕೆ, ಸಾರಿ, ಇದನ್ನ ಮಂತ್ಲಿ ಅಂತ ಮಾಡ್ಕೊಳ್ಳಿ. ಸೊ ಇದನ್ನ ಬಂದುಬಿಟ್ಟು ಮಂತ್ಲಿ ಅಂತ ಮಾಡ್ಕೊಳ್ಳಿ. ಓಕೆನಾ? ಸೊ ತಿಂಗಳಿಗೆ ಅಂತ ಮಾಡ್ಕೊಳ್ಳಿ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ ಅಲ್ಪಕಾಲಿಕ ಶಿಕ್ಷಕರಿಗೆ ತಿಂಗಳಿಗೆ ನೀಡಲಾಗುವಂಥ ಗೌರವಧನ ಎಷ್ಟು ಅಂತ. ಓಕೆ, ತಿಂಗಳಿಗೆ ಬಂದುಬಿಟ್ಟು ಎಷ್ಟು ಗೌರವಧನ ಸಿಗ್ತಾ ಹೋಗುತ್ತೆ ಅಂತ. ಸೊ ಟೋಟಲ್ ಆಗಿ ಅಕಾಡೆಮಿಕ್ ಇಯರ್ ಇರೋದು ಬಂದು 10, ಕರೆಕ್ಟಾ? ಸೊ ಈ 10 ಇಯರ್ಗೆ ಬಂದುಬಿಟ್ಟು 10 ಮಂತಿಗೆ ಬಂದು ಎಷ್ಟು ಮಂತ್ಲಿ ಕೊಡ್ತಾ ಹೋಗ್ತಾರೆ ಅಂತ. ಒಂದು ವರ್ಷ ಅಂದರೆ ಅಲ್ಲಿ ಕನ್ಸಿಡರ್ಡ್ ಆಗೋದು 10, ಯಾಕಂದರೆ ಅದು ಅಕಾಡೆಮಿಕ್ ಇಯರ್ ಆಗಿರುತ್ತೆ. ಹಾಸ್ಟೆಲ್ ಬಂದು ಅಕಾಡೆಮಿಕ್ ಇಯರ್ ಇರೋ ತನಕ ಮಾತ್ರ ಓಪನ್ ಇರುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಏನು ಮಾಡ್ತಾರೆ ಅಂದರೆ ಪ್ರತಿ ತಿಂಗಳು ಈ ಒಂದು ಶಿಕ್ಷಕರಿಗೆ ಅಲ್ಪಕಾಲಿಕ ಶಿಕ್ಷಕರಿಗೆ ಬಂದು ಗೌರವಧನವಾಗಿ 2,000 ನೀಡ್ತಾ ಹೋಗ್ತಾರೆ. 2,000 ಇಂಟು 10 ತಿಂಗಳು ಅಂದರೆ ವರ್ಷಕ್ಕೆ 20,000 ಸಿಗ್ತಾ ಹೋಗುತ್ತೆ. ಸೊ ಯಾವ ವರ್ಗದ ವಿದ್ಯಾರ್ಥಿಗಳಿಗೆ ಕನಿಷ್ಠ ಕುಟುಂಬದ ಆದಾಯದ ಮಿತಿಯನ್ನು ನಿಗದಿಪಡಿಸಲಾಗಿದೆ ಅಂತ. ಓಕೆ, ಸೊ ಯಾವ ವರ್ಗದ ವಿದ್ಯಾರ್ಥಿಗಳಿಗೆ ಕನಿಷ್ಠ ಕುಟುಂಬದ ಆದಾಯ, ಕ್ಯಾಟಗರಿ 1, ಪ್ರವರ್ಗ 2A 3A 3B ವಿಕಲಚೇತನ ವಿದ್ಯಾರ್ಥಿಗಳು ಯಾವ ವರ್ಗಕ್ಕೆ ಆದಾಯದ ಮಿತಿ ಇಲ್ಲ ಅಂತ. ಓಕೆ, ಸೊ ಇದು ಕ್ವಶನ್ ಏನು ಹೇಳಿದ್ದಾರೆ ಅಂದರೆ, ಈಗ ಒಂದು ಹಾಸ್ಟೆಲಿಗೆ ಅಡ್ಮಿಷನ್ ತಗೊಳ್ಳುವಾಗ, ಸ್ಕೂಲ್ಗೆ ಅಡ್ಮಿಷನ್ ತಗೊಳ್ಳುವಾಗ, ಅಥವಾ ಇದು ಸ್ಕಾಲರ್ಶಿಪ್ಗೆ ತಗೊಳ್ಳುವಾಗ, ಅಥವಾ ಯಾವುದೇ ಒಂದು ಬೆನಿಫಿಟ್, ಈಗ ಗಂಗಾ ಕಲ್ಯಾಣ ಆಗಿರ್ಬೋದು, ಸೊ ಅದಕ್ಕೆಲ್ಲ ನೀವು ತಗೊಳ್ಳುವಾಗ ಸೊ ಸರ್ಟೆನ್ ಇನ್ಕಮ್ನ ಇದು ಲೆವೆಲ್ನ ಇಟ್ಟಿರ್ತಾರೆ, ಆದಾಯದ ಮಿತಿ ಇಷ್ಟಿರಬೇಕು ಅಂತ. ಕರೆಕ್ಟಾ? ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ OBCಗೆ ಸಂಬಂಧಪಟ್ಟಂತೆ ಸೊ 2A 3A 3B ಅವರಿಗೆಲ್ಲ ಎಷ್ಟು ಮಾಡಿರ್ತಾರೆ ಅಂದರೆ, ಒಂದು ಎಕ್ಸಾಂಪಲ್ ಹೇಳ್ತಿರೋದು 2.5 ಲಕ್ಷ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇದು ಬಂದು 2.5 ಲಕ್ಷ ಅಲ್ಲ, 1 ಲಕ್ಷ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇನ್ನು ಇದು ಕ್ಯಾಟಗರಿ 1 ಆಗಿರ್ಬೋದು, SC ST ಆಗಿರ್ಬೋದು, ಅವರಿಗೆ ಆದಾಯದ ಮಿತಿ ಬಂದುಬಿಟ್ಟು ಒಂದು 3.5 ಲಕ್ಷ ಅಂತ ಇಟ್ಕೊಳ್ಳೋಣ. ಸೊ ಹಾಗಾದರೆ ಈ 2 ಜನದಲ್ಲಿ ಯಾರಿಗೆ ಅತ್ಯಂತ ಕಡಿಮೆ ಇದೆ ಆದಾಯದ ಮಿತಿ? ಆಬ್ವಿಯಸ್ಲಿ ಬಂದುಬಿಟ್ಟು ಬಿಗೆ, ಕರೆಕ್ಟಾ? ಸೊ 2A 3A 3B ಅವರಿಗೆ ಬಂದುಬಿಟ್ಟು ಕಡಿಮೆ ಇದೆ. ಆದ್ದರಿಂದ ಕನಿಷ್ಠ ಆದಾಯದ ಮಿತಿ ಯಾರಿಗೆ ನಿಗದಿಪಡಿಸಲಾಗಿದೆ, ಅತಿ ಕಡಿಮೆ ಆದಾಯದ ಮಿತಿ ಯಾರಿಗಿದೆ ಅಂತ ಕೇಳ್ತಾರೆ ಅದು. ಸೊ 2A 3A 3Bಗೆ ಇದೆ. ಓಕೆ, ಕನ್ಫ್ಯೂಷನ್ ಆಗಬೇಡಿ, ಕನ್ಫ್ಯೂಷನ್ ಆಗುವಂಥ ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ಏನಂದರೆ ಇದು ಕ್ಯಾಟಗರಿ 1 ಆಗಿರ್ಬೋದು, ಪ್ರವರ್ಗ 1, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಯೋಜನೆಯ ಫಲಾನುಭವಿ ಆಗಬೇಕಾದ್ರೆ ಕುಟುಂಬದ ಆದಾಯದ ಮಿತಿ ಅಂತ ಇರುತ್ತಲ್ಲ, ಸೊ ಅದು ಸ್ವಲ್ಪ ಜಾಸ್ತಿಯೇ ಇರುತ್ತೆ ಅವರಿಗೆ. ಓಕೆನಾ? ಆ ಲಿಮಿಟ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ 3 ಲ್ಯಾಕ್ ಇದೆ ಅಂತ ಇಟ್ಕೊಳ್ಳೋಣ. 3 ಲ್ಯಾಕಿಗಿಂತ ಮೇಲೆ ಹೋದರೆ ಅವರಿಗೆ ಸೌಲಭ್ಯ ಸಿಗೋದಿಲ್ಲ, 3 ಲ್ಯಾಕಿಗಿಂತ ಕೆಳಗಿದೆ ಅಂದರೆ ಅವರಿಗೆ ಸೌಲಭ್ಯ ಸಿಗುತ್ತೆ. ಓಕೆನಾ? ಅದೇ ನಾವು ಇದು OBCಗೆ ಬಂದರೆ ಅವ್ರದ್ದು 2.5 ಲ್ಯಾಕ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಎಕ್ಸಾಂಪಲ್ಗೆ ಹೇಳ್ತಾ ಇರೋದು, ಎಕ್ಸಾಂಪಲ್ಗೆ. ಸೊ ಅಥವಾ 1 ಲ್ಯಾಕ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಹಾಗೇನಾಗುತ್ತೆ, ಅದಕ್ಕಿಂತ ಕಡಿಮೆನೇ ಆಯಿತು. ಇವರಿಗೆ ಕಂಪೇರ್ ಮಾಡಿದರೆ ಈ ಒಂದು 2A 3A 3Bಗೆ ಬಂದುಬಿಟ್ಟು ಕಡಿಮೆನೇ ಆಯಿತು. ಕರೆಕ್ಟ್? ಸೊ ಅದರಿಂದ ಅತ್ಯಂತ ಕನಿಷ್ಠ ಕುಟುಂಬದ ಆದಾಯ ಮಿತಿ ಇರೋದು ಇವರಿಗೆ ಅಂತ. ಓಕೆ, ಹೋಪ್ ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಮೆಟ್ರಿಕ್ ಬರುವ ವಿದ್ಯಾರ್ಥಿ ನಿಲಯಗಳಲ್ಲಿ ಬಾಲಕಿಯರಿಗೆ ಯಾವ ಕಿಟ್ನ ನೀಡಲಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಇದು ಗರ್ಲ್ಸಿಗೆ ಬಂದುಬಿಟ್ಟು ಯಾವ ಕಿಟ್ನ ಕೊಡೋದು ಅಂತ. ಓಕೆ, ಸೊ ಬೇಗ ಆನ್ಸರ್ ಮಾಡಿ 46ಗೆ. ಸೊ ಯಾರೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡೋಕ್ಕೆ ಟ್ರೈ ಮಾಡಿ ಗೈಸ್.
ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಏನಂದರೆ ನಿರ್ಮಲಾ ಇದು ಸಾರಿ ಶ್ರೀಗಂಧ ಕಿಟ್ ಬಂದುಬಿಟ್ಟು ಇವರಿಗೆ ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ 46ಗೆ ಬಂದುಬಿಟ್ಟು ಆನ್ಸರ್ ಏನಂದರೆ ಎ. ಓಕೆ, ಸಿರಿಗಂಧ ಕಿಟ್. ಸೊ ಅದೇ ಬಂದು ಬಾಯ್ಸಿಗೆ ಯಾವುದು ಸಿಗ್ತಾ ಹೋಗುತ್ತೆ ಅಂದರೆ ನಿರ್ಮಲಾ ಕಿಟ್ ಸಿಗ್ತಾ ಹೋಗುತ್ತೆ. ರಾಜ್ಯದಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಅರ್ಹರಾಗಿರುವವರು ಯಾರು ಅಂತ. ಓಕೆ, ಪ್ರೀ ಮೆಟ್ರಿಕ್ ಹೂ ಈಸ್ ಎಲಿಜಿಬಲ್ ಟು ರಿಸೀವ್ ದ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಇನ್ ದ ಸ್ಟೇಟ್ ಅಂತ ಕೇಳಿದರೆ. ಓಕೆ, ಹಿಂದುಳಿದ ವರ್ಗಗಳಿಗೆ ಸೇರಿದಂಥ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳು. ಆಪ್ಷನ್ ಬಿ ಏನಿದ್ದಾರೆ ಅಂದರೆ ಎಲ್ಲ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ಸಿಗುತ್ತಾ, ಅದು ಕೇವಲ ಬರೀ ಪದವೀಧರಿಗೆ ಸಿಗುತ್ತಾ, ಅಥವಾ ಕೇವಲ ಖಾಸಗಿ ವಿದ್ಯಾರ್ಥಿಗಳಿಗೆ ಸಿಗುತ್ತಾ. ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡಿ ಟ್ರೈ ಮಾಡಿ. ಸೊ ಆನ್ಸರ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಇದರಲ್ಲಿ ಖಾಸಗಿ ವಿದ್ಯಾರ್ಥಿಗಳಲ್ಲ, ಕೇವಲ ಅಂತ ಇದೆ. ಸೊ ಒನ್ಲಿ ಸ್ಟೂಡೆಂಟ್ ಫಾರ್ ದ ಪ್ರೈವೇಟ್, ನೋ. ಒನ್ಲಿ ಗ್ರ್ಯಾಜುಯೇಟ್ ಸ್ಟೂಡೆಂಟ್ ಅಲ್ಲ, ಆಲ್ಗಂತೂ ಅಲ್ವೇ ಅಲ್ಲ. ಸೊ ಇದು ಯಾರಿಗೆ ಅಂದರೆ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ. ಸೊ ಇದು ಕರೆಕ್ಟ್ ಆಗಿರುತ್ತೆ. ಓಕೆ, ಸೊ ಶುಲ್ಕ ಮರುಪಾವತಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಕಡ್ಡಾಯವಾದಂತಹ ದಾಖಲೆ ಯಾವುದು ಅಂತ. ಓಕೆ, ಸೊ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುವಂಥ ಆಧಾರ್ ಸಂಖ್ಯೆ ಬೇಕಾ? ಕಡ್ಡಾಯವಾಗಿ ಬೇಕಾಗಿರೋದು ದಾಖಲೆ. ಇನ್ನು ಡ್ರೈವಿಂಗ್ ಲೈಸೆನ್ಸ್ ಬೇಕಾ, ಅಥವಾ ವೋಟರ್ ಐ ಡಿ ಬೇಕಾ, ಅಥವಾ ರೆಸಿಡೆನ್ಷಿಯಲ್ ಪ್ರೂಫ್ ಬೇಕಾ? ಸೊ ಯಾವುದು ಬೇಕು ಅಂತ ಕ್ವಶನ್ ಕೇಳಿರೋದು. ಶುಲ್ಕ ಮರುಪಾವತಿಗೆ ಸಂಬಂಧಪಟ್ಟಂತೆ ಏನು ನೀವು ಗೌರ್ಮೆಂಟ್ ಕ್ವಾಟದಲ್ಲಿ ನೀವು ಅಡ್ಮಿಷನ್ನ ತೊಗೊಂಡಿದ್ದೀರಾ ಅಂದರೆ, ಸೊ ಅದನ್ನ ಬಂದು ನೀವು ಅದಕ್ಕೆ ಎಲಿಜಿಬಲ್ ಆಗಿದ್ದೀರಾ ಅಂದರೆ ಅದನ್ನ ಫೀಸ್ ರಿಯಂಬರ್ಸ್ಮೆಂಟ್ ಆಗುತ್ತೆ, ಶುಲ್ಕವನ್ನು ಮರುಪಾವತಿ ಮಾಡ್ತಾರೆ. ಸೊ ಹಾಗಾದರೆ ಅದಕ್ಕೆ ಬೇಕಾಗಿರುವಂಥ ಮರುಪಾವತಿಯನ್ನು ಮಾಡಬೇಕಂದ್ರೆ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಬೀಳುತ್ತೆ. ಕರೆಕ್ಟಾ? ಸೊ ಆಗ ನಿಮಗೇನು ಆಗಿರಬೇಕು ಅಂದರೆ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುವಂಥ ಆಧಾರ್ ಸಂಖ್ಯೆ ಅತಿ ಅವಶ್ಯಕವಾಗಿರುತ್ತೆ. ಬಿಕಾಸ್ ಈ ಒಂದು ಲಿಂಕ್ ಆಗಿರುವಂಥ ಆಧಾರ್ ಕಾರ್ಡ್ ಮುಖಾಂತರನೇ ಅಂದರೆ ಬ್ಯಾಂಕ್ ಖಾತೆಗೆ ಅವರು ಡೈರೆಕ್ಟಾಗಿ ಪೇ ಮಾಡ್ತಾರೆ ಅಂತ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ 1995 ಯಾವಾಗ ಜಾರಿ ಆಯಿತು ಅಂತ ಕ್ವಶನ್ ಏನು ಕೇಳ್ತಾ ಇರೋದು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ 1995 ಯಾವಾಗ ಜಾರಿ ಆಯಿತು ಅಂತ. 49. ಸೊ ಗೈಸ್, ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವೀಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ಮೋರ್ ದೆನ್ 500 ಪೀಪಲ್ಸ್ ವಾಚ್ ಮಾಡ್ತಾ ಇದ್ದೀರಾ, ಬಟ್ ಲೈಕ್ ಬಂದು 10 ಮೇಲೆ ಹೋಗೋದಿಲ್ಲ, ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಸೊ ಅಟ್ಲೀಸ್ಟ್ ನಿಮ್ಮ ಕಡೆಯಿಂದ ಒಂದು ಮೋಟಿವೇಶನ್ಗಾದರೂ ಲೈಕ್ ಮಾಡಬಾರ್ದಾ ಅಲ್ವಾ? ಏನಪ್ಪ ನೋಡೋಣ, ಅಟ್ಲೀಸ್ಟ್ ಲೈಕ್ ಮಾಡ್ತೀರಾ ಅಂತ. ಸೊ ಓಕೆ, ಸೊ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ 1955 ಯಾವಾಗ ಜಾರಿ ಆಯಿತು ಅಂದರೆ, ಸೊ ಡಿಸೆಂಬರ್ 1, 1997 ಜಾರಿ ಆಗ್ತಾ ಹೋಗುತ್ತೆ. ಸೊ 49ನೇ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಏನಂದರೆ ಬಿ ಆಗಿರುತ್ತೆ. ಓಕೆನಾ? ಸೊ ಲಾಸ್ಟ್ 50 ಕ್ವಶನ್, ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಅಂತ. ಓಕೆ, ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಓಕೆ, ಸೊ ಗಂಗಾ ಕಲ್ಯಾಣ ಯೋಜನೆಯ ಮುಖ್ಯ ಉದ್ದೇಶ ಅಂದರೆ ಹಿಂದುಳಿದ ವರ್ಗಗಳ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಅಂತ. ಇನ್ನು ಈ ಯೋಜನೆಯಲ್ಲಿ ವೈಯಕ್ತಿಕ ನೀರಾವರಿ ಕೊಳವೆಬಾವಿ ಯೋಜನೆಗೆ ಸಂಬಂಧಪಟ್ಟಂತೆ ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ ಜಿಲ್ಲೆಗಳಿಗೆ ಒಟ್ಟು ಘಟಕ ವೆಚ್ಚ ಬಂದು 3,75,000 ಆಗಿರುತ್ತೆ ಅಂತ. ಅದೇ ಇನ್ನು ಅದು ಬಿಟ್ಟು ಬೆಂಗಳೂರು ನಗರ, ಬೆಂಗಳೂರು ಉತ್ತರ, ದಕ್ಷಿಣ ಮತ್ತು ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಜಿಲ್ಲೆಗಳಿಗೆ ಒಟ್ಟು ಘಟಕ ವೆಚ್ಚ ಬಂದು 4,75,000 ಇದೆ ಅಂತ. ಓಕೆ, ಸೊ ಎಲ್ಲ ಕೂಡ ಕರೆಕ್ಟ್ ಆಗಿದೆಯಾ? ಒಂದು ಮಾತ್ರ ಕರೆಕ್ಟ್ ಇದೆ, 2-3 ಕರೆಕ್ಟ್ ಇದೆ, 1-2 ಕರೆಕ್ಟ್ ಆಗಿದೆ. ಸೊ ಬೇಗ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಇದು ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಓಕೆನಾ? ಸೊ 3 ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಸೊ ಇದಿಷ್ಟು ಬಂದು ಇವತ್ತಿನ ವಿಡಿಯೋ ಆಗಿದೆ ಗೈಸ್. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು, ಬಾಯ್.